ಹೇಗಿದೆ ತೊಟ್ಲು? ಭೂಮಿಕಾ ಮಗುಗೋಸ್ಕರ ನಾನೇ ಖುದ್ದಾಗಿ ರೆಡಿ ಮಾಡಿಸಿರೋದು. ಸೂಪರ್ ಆಗಿದೆ ಮಾವ. ಏನ್ ಸೂಪರ್ ಆಗಿದೆ ರೀ? ಮೇಷ್ಟ್ರು ಅಂತಾರೆ ಮೇಷ್ಟ್ರು ನಿಮ್ಮನ್ನ. ಯಾರೇ ನಿಮ್ಮನ್ನ ಮೇಷ್ಟ್ರು ಮಾಡಿದ? ಯಾಕೆ, ಏನಾಯ್ತು? ಈಗ ಯಾಕ್ರಿ ತೊಟ್ಲು ತರಕ್ ಹೋದ್ರಿ? ಮಗು ಹುಟ್ಟಕ್ ಮುಂಚೆ ಯಾರಾದ್ರೂ ತೊಟ್ಲು ತರ್ತಾರಾ? ಆತರ ತೊಟ್ಲು ತಂದ್ರೆ ಅದು ಅಪಶಕನ. ಹಾಕಿನಿ, ಇದರಲ್ಲಿ ಏನೇ ಅಪಶಕನ? ಮಗು ಬಂದ್ಮೇಲೆ ತೊಟ್ಲು ಬೇಕಾಗುತ್ತೆ. ಮಗು ಬರಕ್ ಮುಂಚೆ ತೊಟ್ಲು ತಂದಿದ್ದೀನಿ, ಅದರಲ್ಲಿ ಏನು ಅಪಶಕನ ಅಂತೀನಿ. ನೋಡ್ರಿ, ನೀವೆಲ್ಲದಕ್ಕೂ ಲಾಜಿಕ್ ಮಾತಾಡಕ್ ಬರ್ಬೇಡಿ. ಇದೊಂದು ನಂಬಿಕೆ. ಈಗ ತರದ್ ತಂದ್ಬಿಟ್ಟಿದ್ದೀರಾ, ಯಾರ್ ಕಣ್ಗೂ ಬೀಳ್ದೇ ಇರೋ ತರ ಎಲ್ಲಾದ್ರೂ ಎತ್ತಿಟ್ಬಿಡಿ. ಆಯ್ತಮ್ಮ, ಎತ್ತಿಡ್ತೀನಿ. ಅಯ್ಯ, ಗಂಡು ಮಕ್ಕಳಾಗಿ ಪ್ರಶ್ನೆ ಮಾಡೋ ಹಕ್ಕು ಇಲ್ಲ ನಮಗೆ, ಬರೀ ವಾದ ವಿವಾದ. ಆಯ್ತು, ಎತ್ತಿಡ್ತೀನಿ ಬಿಡು. ಹೇಳಿದ ತಕ್ಷಣ ಕೆಲಸ ಮಾಡಿದ್ರೆ ಯಾರು ವಾದ ವಿವಾದ ಮಾಡ್ತಾರೆ? ಸುಮ್ಮನೆ ಎತ್ತಿಡಿ. ಒಟ್ನಲ್ಲಿ ಕೊನೆಗೆ ಅಪ್ಪನೇ ಸೋಲೋದು. ಆದ್ರೂ ನಿಮ್ಮಿಬ್ರು ಜಗಳ ನೋಡೋದಕ್ಕೆ ಕ್ಯೂಟ್ ಆಗಿರುತ್ತೆ. ಹೌದೌದು, ಇವರಿಬ್ರು ಜಗಳ ಆಡ್ತಿದ್ರೆ ಮನೆ ಒಂಥರ ಲವಲವಿಕೆಯಿಂದ ಇರುತ್ತೆ, ಇಲ್ದಿದ್ರೆ ಬಿಕೋ ಅಂತಿರತ್ತೆ. ಅವಳು ಬೈದಿದ್ದು ಸಾಲದು ಅಂತ ನೀವಿಬ್ಬರು ನನ್ನನ್ನು ರೇಗಿಸ್ತಾ ಇದ್ದೀರಾ? ಏನಾಗಿದೆ ಡಾಕ್ಟರ್? ಅವ್ರಿಗೆ ಜಾಂಡಿಸ್ ಆಗಿದೆ. ಅಪಾಯ ಏನೂ ಇಲ್ಲ ತಾನೆ? ಏನೂ ಇಲ್ಲ, ಒಂದಷ್ಟು ಮೆಡಿಸಿನ್ಸ್ ಬರೆದಿಟ್ಟಿದ್ದೀನಿ, ಅದನ್ನ ಟೈಮಿಗೆ ಸರಿಯಾಗಿ ಕೊಡಿ. ಜೊತೆಗೆ ತುಂಬ ಸ್ಟ್ರಿಕ್ಟಾಗಿ ಪಥ್ಯನೂ ಫಾಲೋ ಮಾಡಬೇಕು. ಈ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ. ಇಲ್ಲ ಡಾಕ್ಟರ್, ಖಂಡಿತ ಮಾಡ್ತೀವಿ. ಮಗುಗೇನು ಸಮಸ್ಯೆ ಇಲ್ಲ ತಾನೆ? ಸಮಸ್ಯೆ ಏನೂ ಇಲ್ಲ, ಬಟ್ ಇವ್ರನ್ನ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಇಲ್ಲ ಅಂದರೆ ಮಗುಗೆ ಸಮಸ್ಯೆ ಆಗುವಂಥ ಚಾನ್ಸಸ್ ಇದೆ. ಸಾಮಾನ್ಯವಾಗಿ ಇಂಥ ಕೇಸಸ್ಸು ತುಂಬ ರೇರ್ ಅಂತ ಹೇಳ್ಬೋದು. ಇವ್ರಿಗೆ ಜಾಂಡಿಸ್ ಹೇಗೆ ಬಂತು ಅಂತ ಗೊತ್ತಾಗ್ತಾ ಇಲ್ಲ. ಅದು ಹೇಗೆ ಬಂದಿರಲಿ, ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ನಾನು ಕೊಟ್ಟಿರೋ ಮೆಡಿಸಿನ್ಸ್ನ ಟೈಮಿಗೆ ಸರಿಯಾಗಿ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗೋಕೆ ಎಷ್ಟು ದಿನ ಆಗ್ಬೋದು ಡಾಕ್ಟರ್? 3-4 ಡೇಸಲ್ಲಿ ಸರಿ ಹೋಗುತ್ತೆ. ಆಗಲಿಲ್ಲ ಅಂತಂದರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋಣ. ಏನು ವರಿ ಮಾಡ್ಕೋಬೇಡಿ, ನಾನು ಕೊಟ್ಟಿರೋ ಮೆಡಿಸಿನ್ಸಲ್ಲೇ ಸರಿ ಹೋಗುತ್ತೆ. ಬಟ್ ಪಥ್ಯ ಅಂತೂ ಮಾಡಲೇಬೇಕು. ಸರಿ ಡಾಕ್ಟರ್, ನಾನಿನ್ನು ಬರ್ತೀನಿ. ಥ್ಯಾಂಕ್ ಯು. ಅಲ್ಲಿಗೆ ನಾನು ಕೊಟ್ಟಿರೋ ಮೆಡಿಸಿನ್ ವರ್ಕ್ ಆಯಿತು. ಅವಳ ಕತೆ ಮುಗೀತು. ಹಾಗೆ ನೋಡಿದ್ರೆ ನನ್ನ ದ್ವೇಷನೂ ಪ್ರೀತಿನೇ ಆಗಿತ್ತು. ಅಕ್ಕನ ಮೇಲಿದ್ದ ಪ್ರೀತಿ ದ್ವೇಷ ಕನ್ವರ್ಟ್ ಆಗಿತ್ತು. ಏನ್ರಿ ನೀವು ದ್ವೇಷಕ್ಕೆ ಬೇರೆನೇ ಡೆಫಿನಿಷನ್ ಕೊಟ್ಬಿಟ್ರಲ್ಲ. ಎನಿವೇಸ್, ಒಟ್ನಲ್ಲಿ ನಿಮ್ಮಿಬ್ರ ಮಧ್ಯೆ ಎಲ್ಲದೂ ಸರಿ ಹೋಯ್ತಲ್ಲ, ಅದೇ ಖುಷಿ. ಏನೋ ಒಟ್ನಲ್ಲಿ ಅಕ್ಕ ಆರಾಮಾದ್ರೆ ಸಾಕು. ಆಗ್ತಾರೆ ಬಿಡ್ರಿ. ನೋಡಿ, ಎಲ್ಲಿವರೆಗೂ ನಮ್ಮ ಬೆಸ್ಟ್ ವಿಶಸ್ ಪ್ರೇಯರ್ಸ್ ಅಕ್ಕೆ ಜೊತೆ ಇರುತ್ತೋ ಅಲ್ಲಿ ತನಕ ಅದಕ್ಕೆ ಏನೂ ಆಗಲ್ಲ. ನೀವು ನೋಡ್ತಾರೆ, ಅದಕ್ಕೆಗೆ ನೀಟಾಗಿ ಡೆಲಿವರಿ ಆಗಿ ಮಗು ಹುಟ್ಟಿ ಆ ಮಗು ನಮ್ಮ ಮಗುನ ನೋಡ್ಕೊಳ್ಳೋ ಥರ ಆಗತ್ತೆ. ಆ ಮಗು ನಮ್ಮ ಮಗು ಜೊತೆ ಆಟ ಆಡೋ ಥರ ಆಗತ್ತೆ. ಓ, ಯಾಕೋ ವಿಷಯ ಡೈವರ್ಟ್ ಆಗ್ತಿದೆಯಲ್ಲ? ಅದು ಜೋಶ ಏನೋ ಬಂತು, ಅದಕ್ಕೆ ನಮ್ದು ಒಂದಿರ್ಲಿ ಅಂತ ಹೇಳ್ಬಿಟ್ಟೆ. ಅಪೇಕ್ಷಾ, ನಮಗೂ ಒಂದು ಮಗು ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಆದ್ರೆ ಪಾರ್ಥ, ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ. ನೀವು ಜಾಸ್ತಿ ಕನ್ಸ್ ಕಾಣಕ್ ಹೋಗ್ಬೇಡಿ. ಓಕೆ, ಯು ಕ್ಯಾರಿ ಆನ್. ಗುಂಡು, ನೀನೇನು ತಲೆ ಕೆಡಿಸ್ಕೋಬೇಡ ಕಣೋ. ಈ ಕಾಯಿಲೆಗಳು ಮನುಷ್ಯನ್ಗಲ್ದೆ ಮರಕ್ಕೆ ಬರುತ್ತೇನೋ? ಮನುಷ್ಯನ ದೇಹ ಅಂದಾಗ ಇವೆಲ್ಲ ಬರ್ತಿರ್ತವೆ, ಹೋಗ್ತಿರ್ತಾವಪ್ಪ. ಒಂದೊಂದ್ಸಲ ನೀನು ಅತಿಯಾಗಿ ತಲೆ ಬಿಸಿ ಮಾಡ್ಕೊಂಡು ಬಿಡ್ತೀಯಪ್ಪ. ಅಷ್ಟೊಂದು ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ನೀನು ತಲೆ ಬಿಸಿ ಮಾಡ್ಕೊಳ್ಳೋದಲ್ದೆ ನಮ್ಮ ತಲೆನೂ ಬಿಸಿ ಮಾಡಿಬಿಡ್ತೀಯ. ಸಡನ್ ಆಗಿ ಏನಾಯ್ತು? ಅದಕ್ಕೆ ಚೆನ್ನಾಗೇ ಇದ್ರಲ್ಲ? ಹೂ ಕಣೋ, ನೆನ್ನೆ ರಾತ್ರಿ ತನಕ ಚೆನ್ನಾಗೇ ಇದ್ರು. ಇವತ್ತು ಬೆಳಗ್ಗೆ ನೋಡಿದ್ರೆ ಹೀಗಾಗಿದೆ. ಏನಾಯ್ತು ಅಂತ ಗೊತ್ತಾಗ್ತಿಲ್ಲ.
ಗೆಳೆಯ ನನಗೆ ಯಾಕೋ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಅನಿಸ್ತಾ ಇದೆ ಕಣೋ. ಅಂದರೆ ಅಪ್ಪಣ್ಣಿಗೆ ಈ ಥರ ಏನಾಗಿರಲಿಲ್ಲ, ಆಮೇಲೆ ಈ ಥರ ಆಗಿದ್ದು ನಾನು ಎಲ್ಲೂ ಕೇಳೂ ಇಲ್ಲ ಕಣೋ. ಇನ್ಫ್ಯಾಕ್ಟ್ ನಾನು ಬರ್ತಾ ನಂಗೆ ಪರಿಚಯ ಇರೋ ಡಾಕ್ಟರ್ ಹತ್ರ ಮಾತಾಡ್ಕೊಂಡೇ ಬಂದೆ, ಈ ಥರ ಆಗಿದೆ ಅಂತ ಹೇಳಿದೆ. ಅವರು ಅದೇ ಹೇಳಿದ್ರು ಕಣೋ, ರಿಸ್ಕ್ ತಗೋಬೇಡಿ, ಇಮಿಡಿಯೇಟಾಗಿ ಅಡ್ಮಿಟ್ ಮಾಡಿ ಅಂತ ಹೇಳಿದ್ರು. ಡಾಕ್ಟರ್ ಏನಂದ್ರು? ಏನೊಂದು 3 ದಿವಸ ನೋಡಿ ಅಂತ ಹೇಳಿದ್ರು. ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರೆ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಬೇಕಾಗುತ್ತಂತೆ. 3 ದಿವಸದವರೆಗೂ ಕಾಯೋದು ಬೇಡ ಕಣ, ಈಗಲೇ ಅಡ್ಮಿಟ್ ಮಾಡೋಣ ನಡಿ. ಲೋ ಆಪ್ತ ಮಿತ್ರ, ಅಜ್ಜಿ ನೀನು ಅವನ್ನ ಇನ್ನಷ್ಟು ಹೆದರಿಸ್ಬೇಡ ಕಣೋ. ನೋಡುಗುಂಡು, ನೀನೊಂದು ಕೆಲಸ ಮಾಡು, ನಾನು ಹೇಳ್ದಂಗೆ ಕೇಳು. ಈಗ ಕನಕಪುರದಿಂದ ಮಂಡ್ಯಕ್ಕೆ ಹೋಗುವಾಗ ಅಲ್ಲಿ ಒಂದು ಮಾದಾಪುರ ಅಂತ ಬರುತ್ತೆ, ಅಲ್ಲಿ ಎಡಗಡೆಗೆ ತಗೋಬೇಕು. ಎಡಗಡೆಗೆ ಹೋದರೆ ಅಲ್ಲೊಂದು ಕಾಡು, ಅಲ್ಲಿ ಮಧ್ಯ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಒಬ್ಬರು ಒಳ್ಳೆ ಶಾಸ್ತ್ರಿಗಳಿದ್ದಾರೆ. ಅವರು ಇಂಥ ಕಾಯಿಲೆಗಳಿಗೆಲ್ಲ ನಾಟಿ ಔಷಧಿ ಕೊಡ್ತಾರೆ. ನೀನು ಭೂಮಿಕನ್ನ ಅಲ್ಲಿ ಕರ್ಕೊಂಡೋಗಿ ನಾಟಿ ಔಷಧಿ ಕೊಡಿಸು, ಖಂಡಿತ ಕಾಮಾಲೆ ವಾಸಿ ಆಗುತ್ತೆ. ಅಲ್ಲಿ ವಾತಾವರಣ, ದೇವಸ್ಥಾನ, ಕಾಡು ಇದನ್ನೆಲ್ಲ ನೋಡ್ತಾ ಇದ್ರೆ ಅವಳು ಮನಸ್ಸಿಗೂ ನಿರಾಳ ಆಗತ್ತೆ. ಹಾಗಾಗಿ ನೀನು ಅವಳನ್ನ ಅಲ್ಲಿ ಕರ್ಕೊಂಡು ಹೋಗೋದೇ ಉತ್ತಮ ಅಪ್ಪ.